ವಿಷಯನೂ ಹೇಳೋಕ್ಕಾಗ್ದಂಬುದು. ಅದೆಲ್ಲ ಬಿಡಿ ದಂಗಳೇ, ಎಂಥ ಮುಖದಲ್ಲಿ ಖುಷಿ ನೆಮ್ಮದಿ ಕಾಣ್ತಿತ್ತೆ, ನಗು ಕಾಣ್ತಿತ್ತೆ. ಹಾ ರಮೇಶ, ಹೇಳೋದೇ ಮರ್ತಿದ್ದೆ ನೋಡು. ಭುವನ್ ಹತ್ರ ನಮ್ಮ ಭೂಮಿ ಮದುವೆ ವಿಚಾರ ಮಾತಾಡಿದೆ. ಅವನು ಕೂಡ ತುಂಬ ಖುಷಿಪಟ್ಟ. ಒಳ್ಳೆ ನಿರ್ಧಾರ ಅಂತ ಹೇಳ್ದ. ವಾಲ್ಗ ಊದಿಸ್ಬಿಡೋನೆ. ದಣಿಗಳೇ, ಅದು ಏನು ಹೇಳೋ? ಅದು ದಣಿಗಳೇ, ನಾಯಿ ಅಂತದ ನನ್ನ ಮನಸ್ಸಲ್ಲಿ ಎಂತಾಯ್ತು ಅಂತ ಹೇಳಿಬಿಟ್ಟೆ. ಆದರೆ ಚಿಕ್ಕ ದಣಿಗಳ ಮನಸ್ಸಲ್ಲಿ ಎಂತಾಯ್ತು ಅಂತ ಯೋಚನೆ ಮಾಡಲಿಲ್ಲ. ರಮೇಶ, ಹೇಳೋದೇ ಮರ್ತಿದ್ದೆ ನೋಡು. ಭುವನ್ ಹತ್ರ ನಮ್ಮ ಭೂಮಿ ಮದುವೆ ವಿಚಾರ ಮಾತಾಡಿದೆ. ಅವನು ಕೂಡ ತುಂಬ ಖುಷಿಪಟ್ಟ. ಒಳ್ಳೆ ನಿರ್ಧಾರ ಅಂತ ಹೇಳ್ದ. ವಾಲ್ಗ ಊದಿಸ್ಬಿಡೋನೆ. ದಣಿಗಳೇ, ಅದು ಏನು ಹೇಳೋ? ಅದು ದಣಿಗಳೇ, ನಾಯಿ ಅಂತದ ನನ್ನ ಮನಸ್ಸಲ್ಲಿ ಎಂತಾಯ್ತು ಅಂತ ಹೇಳಿಬಿಟ್ಟೆ. ಆದರೆ ಚಿಕ್ಕ ದಣಿಗಳ ಮನಸ್ಸಲ್ಲಿ ಎಂತಾಯ್ತು ಅಂತ ಯೋಚನೆ ಮಾಡಲಿಲ್ಲ. ಅವ್ರಿಗೆ ಇಷ್ಟ ಇತ್ತ ಇಲ್ಲ, ಸಿಟಿನಲ್ಲಿ ಯಾರಿಗಾರ ಪ್ರೀತಿ ಮಾಡಿದ್ರು ಇನ್ನೆಂತ ಕಥೆಯ. ಅವ್ರನ್ನ ಕೇಳದೆ ನಿರ್ಧಾರ ಮಾಡೋದು ಬೇಡ ಅನಿಸುತ್ತೆ. ಇನ್ನೆಂಥದಿಲ್ಲ ದಣ್ಗಳೇ, ನೀವು ಮನಸ್ಸು ತುಂಬ ಕನಸು ಕಾಟ್ಕೊಂಡು ಪುಗ್ಗಿ ಹಾರಿಸ್ಕೊಂಡಿರ್ತೀರಿ. ಅವ ಮದುವೆ ಬೇಡ ಅಂದರೆ ನೀವು ಮನ್ಸಿಗೆ ಭಾರಿ ಬೇಜಾರಾಗ್ತದೆ, ನೀವು ತಡ್ಕೊಳಕ್ಕಾಗ್ತಿಲ್ಲ. ನೀವು ಅಂದರೆ ಅದನ್ನು ನಾವು ಕಾಂಬೋದಕ್ಕಾಗ್ದಿಲ್ಲ. ಅದಕ್ಕೆ ಹೇಳಿದೆ, ಬೇಜಾರಾಗಡಿದನ್ಗಳೇ. ರಮೇಶ, ಇದು ಕಡೋ ಒಬ್ಬ ಆಪ್ತ ಮಿತ್ರನ ಲಕ್ಷಣ. ಒಬ್ಬ ತಂದೆಯಾಗಿ ಯೋಚನೆ ಮಾಡದೇ ಇರೋದನ್ನ ನೀನು ಯೋಚನೆ ಮಾಡಿದೀಯ. ಸುಮ್ಮನೆ ಹೇಳಿದಕ್ಕೆಲ್ಲ ಜೈ ಜೈ ಅನ್ನೋರು ಯಾವತ್ತೂ ಒಳ್ಳೆ ಸಲಹೆನ ಕೊಡೋದಿಲ್ಲ. ನೀನು ಹೇಳಿದ ನಿಜ. ಅವನ ಮನಸ್ಸಿನಲ್ಲಿ ಏನಿದೆ ಅಂತೇಳಿ ನಾನು ತಿಳ್ಕೊಂಡಿಲ್ಲ. ಹೌದು ದಣ್ಗಳೇ, ಆದಷ್ಟು ಬೇಗ ಚಿಕ್ಕ ದಣ್ಗಳ ಮನಸ್ಸಲ್ಲಿ ಎಂತ ಐತೆ ಅಂತ ಕೇಳ್ತೆ ಮುಂದಿನ ನಿರ್ಧಾರ ಮಾಡಿ. ಇವತ್ತೇ ಕೇಳ್ತೀನಿ ಕಣೋ ರಮೇಶ. ಇಂಥ ವಿಚಾರದಲ್ಲೆಲ್ಲ ತಡ ಮಾಡೋ ಮಾತೇ ಇಲ್ಲ. ದುಡ್ಡೇನಾದ್ರು ಬೇಕಾದ್ರೆ ಕೇಳು. ಈ ಮಾತಿನ ಬರದಲ್ಲಿ ಮರ್ತೇ ಬಿಟ್ಟೆ ನಾನು. ಆಯ್ತು ದಣ್ಗಳೇ. ಕಮ್ಲೆ, ಸ್ವಲ್ಪ ಚಾ ಕೊಡ್ತೀಯ ಮಾರೈತೆ? ಮನಸು ಜಿಗಿದು ಪ್ರೀತಿ ಹರಿದು ಸರಿಗಮಪ ಪದ ನಿಸದಿ ಸಂಚಾರದಲ್ಲಿ ಮೇಘ ಬಂತು ಮೇಘ. ಹೇಳುವುದು ಒಂದು ಮಾಡುವುದು ಇನ್ನೊಂದು, ನಂಬುವುದು ಹೇಗೋ ಕಾಣೆ ಸುಖೋನ್ಮತಿ ಪತಿ ತಿರುಪತಿ. ಕೆಲಸ ಟೈಮಲ್ಲಿ ಇಲ್ಲೇನು ಮಾಡ್ತಿದ್ಯಾ? ಅದು ಚಿಕ್ಕ ದಿನಗಳೇ ಕೊಯ್ತಿದ್ನಾಯ್ತು, ನೀವು ಅಲ್ಲಿ ಕೊಯ್ದು ಕಂಡೆ. ಏನು ಕಂಡೆ? ಏನು ಕೊಯ್ತಿದ್ದೆ ನಾನು? ಅದೇ ನೀವು ಆ ಸುಂದ್ರಿ ಒಟ್ಟಿಗೆ ಸರ್ಸ ಮಾಡ್ತಿದ್ದಿದ್ದು. ನಾ ಎಂತ ಜಾಸ್ತಿ ಕಾಣ್ಲಿಲ್ಲ, ನನಗೊಂದೊಮ್ಮೆ ನಾಚಿಕೆ ಆಯ್ತು. ಪಂಚೆ ಹಿಂಗ್ ಅನ್ಕೊಂಡು ಎಂತ ಕಾಣ್ಲಿ ಅಂತೇಳಿ ಹಂಗೆ ಬಂದೆ. ಏನು ನಾಚಿಕೆ ಆಯ್ತು? ಏನು ಮಾತಾಡ್ತಿದ್ಯಾ? ಎಂತ ಅನ್ನಿ ಚಿಕ್ಕ ದಿನಗಳೇ, ನೀವು ಭಾರಿ ರಸಿಕರು ಮಾರ್ಯಾರೆ. ಹೊಗಳುತ್ತಿದ್ಯೋ ಅಥವಾ ಕಾಲು ಎಳಿತಿದ್ಯೋ? ಇವೆಲ್ಲ ನನ್ನ ಹತ್ರ ಇಟ್ಕೊಂಬೇಡ. ಚಿಕ್ಕ ದಿನಗಳೇ, ನಾನು ನಿಮ್ಮನ್ನು ಹೊಗಳ್ತಾ ಇದ್ದೆ. ನಾನು ನಿಮ್ಮ ಕಾಲು ಹೇಳಿದ್ರೆ ನೀವು ನನ್ನ ದುಂಗಿ ಹೇಳ್ದಾಗ್ತೀರಿ ಅಂತೇಳಿ ಗೊತ್ತಿತ್ತು. ಮತ್ತೇನದು ಡೈಲಾಗು? ಎಂತ ಇಲ್ಲ, ಅದು ನೀವು ಪಟೇಲನ ಮಗಳೊಟ್ಟಿಗೆ ಏನೋ ನೋಡಿದೆ ನೀನು? ಏನು ಸರ್ಸ ಆಡ್ತಿದ್ದ ನಾನು? ಉಗ್ದು ಕಳಿಸ್ದೆ. ಉಗಿದಿದ್ದು ಕಂಡೆ, ಬಾಯಿಗೆ ಬಾಯಿ ಹಾಕಿ ಉಗೋದೊಂದು ಬಾಕಿ ಇತ್ತು. ಏನದು? ಮನಸ್ಸಲ್ಲೇ ಬೈಕೋತಿದ್ಯಾ? ಎಂತ ಇಲ್ಲ, ನೀವು ಉಗಿದಿದ್ದು ಕಂಡೆ, ಆಮೇಲೆ ಸಮಾಧಾನ ಮಾಡಿದ್ದು ಕಂಡೆ. ಚಿಕ್ಕ ದಿನಗಳೇ, ನೀವು ಎಂತಾದ್ರೂ ಈ ಉಂಗ್ರ ಗಿಂಗ್ರ ತಗೊಂಡಿದ್ರಿಯಾ? ಉಂಗ್ರನ? ಹ್ಞೂ, ಅದೆಂತದ ಗೊತ್ತಲ್ಲ, ಸ್ತ್ರೀ ವಶೀಕರಣ ಉಂಗ್ರ ಅಂತ. ನಾನೇನು ಮಾಡಲಿ?
ನನ್ನ ಹಿಂದೆ ಹುಡುಗಿರು ಬಿದ್ದರೆ ಅದು ನನ್ನ ತಪ್ಪ? ಅವು ಮತ್ತೆ ನಿಮ್ದು ಹೆಂಗೆ ತಪ್ಪಾತು? ಇಲ್ಕಣೆ, ನೀವು ಒಂದೊಮ್ಮೆ ಜೇನು ಇರುತ್ತರ, ಹೆಣ್ಮಕ್ಳೆಲ್ಲ ಹೂವಿನ ಥರ. ವ್ಯತ್ಯಾಸ ಎಂತ ಅಂದರೆ ಈ ಜೇನುಳ ಹುಡ್ಕೊಂಡು ಹೂಗಳೇ ಹತ್ರ ಬಂದು ಜೇನೆಲ್ಲ ಕೊಟ್ಟು ಹತ್ತ ಅಲ್ದಾ? ಈ ವಿದ್ಯೆ ನನಗೂ ಒಂಚೂರು ಕಲಿಸ್ಕೊಡಿ ಚಿಕ್ಕದಣಿ. ಏಯ್, ಯಜಮಾನನ ಹತ್ರ ಇದೆಲ್ಲ ಮಾತಾಡ್ತೀಯನಾ? ನಾನೇನು ಸೋಮಾರಿ ಕಟ್ಟೆ ಮೇಲೆ ಕೂರೋ ನಿನ್ನ ಚೇಲಗಳ ಪೈಕಿ ಅನ್ಕೊಂಡಿದ್ಯಾ? ಮುಚ್ಕೊಂಡು ಹೋಗ್ತಾರ. ಈ ಸಲಿಗೆ ಎಲ್ಲ ನನ್ನ ಹತ್ರ ಇಟ್ಕೊಂಬೇಡ, ಓಡಿಸ್ಬಿಡ್ತೀನಿ. ರೈಟ್ ಹೇಳು. ಏನಿಲ್ಲ, ಅಲ್ಲಿ ಇಲ್ಲಿ ಕಂಡಿದ್ದೆಲ್ಲ ತಗೊಂಡೋಗಿ ಅಪ್ಪಾಜಿಗೆ ವರದಿ ಒಪ್ಸಿದ್ರೆ ಗದ್ದೆ ಕೆಸರ್ಲಾಕಿ ತುಳಿದು ಸಾಯಿಸ್ಬಿಡ್ತೀನಿ. ಈ ನನ್ನ ಮಗ ಎಷ್ಟು ಯೂಸ್ಫುಲ್ಲೋ ಅಷ್ಟೇ ಡೇಂಜರ್. ತುಂಬ ಹುಷಾರಾಗಿರ್ಬೇಕು. ಗದ್ದಿಗೆ ಹಾಕಿ ತುಳಿದು ಬಿಡ್ತೆ. ಎಂತ ನರ್ಕುಳ ಅನ್ಕೊಂಡ್ರಿ ನನ್ನ? ಒಂದೊಮ್ಮೆ ನಾವು ನರ್ಕುಳದ ಜಾತಿ. ಎಷ್ಟೇ ಹಾಕಿ ತುಳಿದ್ರು ಮತ್ತೆ ಹಿಂಗೆ ಅಂದ್ಕೊಂಡು ಮೇಲೆದು ಬರೋದಯ್ಯ. 2 ಮಂಡೆ ಹಾವಿದ್ದಂಗೆ ಮ್ಯಾಲ ಕೆಳಗೆ ಎಲ್ಲ ಸಮ ಕೆಲಸ ಮಾಡ್ತು. ಕೊಚ್ಚಿ ನನ್ನ ಬಗ್ಗೆ ಅಂತ ಗೊತ್ತಿಲ್ಲ ನಿಮಗೆ ಚಿಕ್ಕನಿಗಳೇ. ಯಾಕೆ ಈ ಥರ ಕೇಳ್ಬಿಟ್ರು ಅಪ್ಪಾಜಿ? ಅವ್ರ ಉದ್ದೇಶ ಏನಾಗಿತ್ತು? ಅಪ್ಪಾಜಿ ಹೀಗೆಲ್ಲ ಯಾವತ್ತೂ ಕೇಳ್ದವ್ರೆ ಅಲ್ಲ. ಈ ಕಡೆ ಭುವನ್ ನೋಡಿದ್ರೆ ಊರಿಗೆ ಹೋಗೋಣ ಹೋಗೋಣ ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಕಡೆ ಅಪ್ಪಾಜಿ ನನಗೋಸ್ಕರ ಒಂದೊಂದೇ ಕನಸುಗಳನ್ನ ಹೆಣೆದು ರೆಡಿ ಮಾಡ್ತಾ ಇದ್ದಾರೆ. ಏನ್ ಮಾಡೋದು ಈಗ? ಛೇ, ಆದರೂ ಉದ್ದೇಶ ಇಲ್ಲದೆ ಅಪ್ಪಾಜಿ ಒಂದೇ ಒಂದು ಮಾತು ಹೆಚ್ಚಿಗೆ ಆಡ್ದವ್ರಲ್ಲ. ಅವ್ರು ಹೀಗೆ ಮದುವೆ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಅವ್ರ ಮನಸ್ಸಲ್ಲೇನೋ ಇರಲೇಬೇಕು. ಮನೆ ಸೊಸೆ ಆದವಳು ಮಾವನ ಸೇವೆ ಮಾಡಿಲ್ಲ ಅಂದ್ರೆ ಮನೆ ಲಕ್ಷ್ಮಿ ನಿಲ್ಲಲ್ವಂತೆ. ನಡೀರಿ ನೀವು ಮೊದಲು ನನ್ನ ಮಾತು ಕೇಳಿ. ನಿನ್ನ ಬಾಯಿ ತಪ್ಪು ಬಂದು ಆ ಮಾತು ನಿಜ ಆಗಿದ್ದಿದ್ರೆ ಎಷ್ಟು ಖುಷಿಯಾಗಿರೋದಮ್ಮ. ನನ್ನ ಕಾವಲಿಗೆ ಅಂತ ಅಪ್ಪ ಮಗ ನೀವುಗಳು ಇರ್ಬೇಕಾದ್ರೆ ನಿಮ್ ಸೊಸೆ ನಾನು ಆ ಕೆಟ್ಟ ಹುಳುಗಳಿಗೆಲ್ಲ ನಾ ಹೆದರ್ಕೋಬೇಕಾ? ನನಗೊಬ್ಬ ಮಗ ಇದ್ದಿದ್ರೆ ನಿನ್ನನ್ನೇ ಸೊಸೆಯಾಗಿ ತಂದ್ಕೊಳ್ತಿದ್ದೆ ಅಂತ ನಾನು ಪದೇ ಪದೇ ಶ್ರದ್ಧಾನಿಗೆ ಹೇಳ್ತಾ ಇದ್ನಲ್ಲ. ಆಮೇಲೆ ನನ್ನ ಮಗ ಇದ್ದಿದ್ರೆ ನಿನ್ನ ಹಾಗೆ ಇರ್ತಿದ್ದೆ ಅಂತೇಳಿ ನಾನು ನಿನಗೂ ಹೇಳ್ತಾ ಇದ್ನಲ್ಲ. ಆ ನನ್ನ ಮಾತುಗಳಿಗೆ ಅರ್ಥವಾಗಿ ಶ್ರದ್ಧಾ ಈ ಮಾತನ್ನು ಹೇಳಿದಾಳೆ. ಅಂದ್ರೆ ನೋ, ಹೀಗಾಗಕ್ ಬಿಡಬಾರ್ದು. ಛೇ, ಏನ್ ಮಾಡ್ಲಿ ಈಗ? ಯಾಕೆ ಚಪ್ಪಾಳೆ ತಟ್ಟಿದ್ದು ಗೊತ್ತಾಗಿಲ್ಲ ಅಲ್ವಾ? ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಭುವನ್ ಇವತ್ತು ಶ್ರದ್ಧಾ ಟೀಚರ್ ಹತ್ರ ಪ್ರೈವೇಟ್ ಟ್ಯೂಷನಿಗೆ ಸೇರ್ಕೊಂಡಿದ್ದಾನೆ.